ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಪರಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ. ನಾನು ಹೇಳ್ಕೊಡ್ತೀನಿ ಚಕ್ಲಿ ಮಾಡೋದು ಹೇಗೆ, ನೀನು ಮಾಡು ರಾಗಿಣಿ ಅಂತ ಹೇಳಿದ್ದಾರೆ. ಚಕ್ಲಿ ಹೇಗೆ ಮಾಡೋದು ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಮ್ಮ ಅತ್ತೆ ಸೇರ್ಕೊಂಡು ಇವತ್ತು ಚಕ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಡೀರಿ ಅಮ್ಮ, ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ. ಹಾಂ, ಎಷ್ಟು ಸೇರು ತಗೊಂಡಿದ್ದೀರಾ ಅಕ್ಕಿನ? 2 ಸೇರು. 2 ಸೇರಾ? ಇದನ್ನ ವಾಶ್ ಮಾಡ್ಕೋಬೇಕಾ? ಇದೆಲ್ಲ ತೊಳೆದು ಒಣೆ ಹಾಕಬೇಕು. ಹಾಂ, ಇದೆಲ್ಲ ತೊಳೆದು ಒಣೆ ಹಾಕಬೇಕು. ಹಾಂ ಸರಿ. ಅಕ್ಕಿನ ತೊಳ್ಕೊಂಡು ಚೆನ್ನಾಗಿ ಹಿಂಗೆ ಜಾಲರಿಲಿ ಸೋಸ್ಬೇಕು. ವಾಶ್ ಮಾಡ್ಕೊಂಡಿರೋ ಅಕ್ಕಿನ ಈಗ ನಾವು ಬಿಸಿಲಲ್ಲಿ ಒಣಗಾಕ್ತಾ ಇದ್ದೀವಿ. ನಾನು ನಮ್ಮ ಅಮ್ಮನೂ ಇಬ್ಬರು ಅಕ್ಕಿ ಒಣಗಾಕ್ತಾ ಇದ್ರೆ ನನ್ನ ಮಗ ಜಸ್ಟ್ ಬಂದು ಯಾವ ರೀತಿ ತರಾಟೆ ಮಾಡ್ತಾ ಇದ್ದಾನೆ ನೋಡಿ. ನೋಡಿ, ಈ ರೀತಿಯಾಗಿ ಅಕ್ಕಿನ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ನಮ್ಮಮ್ಮ ಚಕ್ಲಿ ಹಿಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ ರಾಗಿಣಿ ಅಂತ ಅಂದರು. ಅದಕ್ಕೆ ಮತ್ತೆ ರೈಸ್ ವಾಶ್ ಮಾಡ್ಕೊಂಡು ಬಾ ಹೋಗು ಅಂದರು. ಅದಕ್ಕೆ ಈಗ ಮತ್ತೆ ಬಂದು ರೈಸ್ ವಾಶ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಈಗ ಅದನ್ನು ನಾನು ಬಿಸಿಲಲ್ಲಿ ಒಣಗಾಕ್ತಾ ಇದ್ದೀನಿ. ಎಷ್ಟು ಮಾಡ್ತಿದ್ರಿ? ಹಿಟ್ಟು ಮಾಡಿ ಮಡಿಕೋಬಹುದಾ? ಕೆಟ್ಟೋಗಲ್ವಾ ಹಿಟ್ಟು ಮಾಡಿ ಮಡಿಕಂದ್ರೆ? ಮಾಡಿ ಎಷ್ಟು ದಿನನಾರು ಇಟ್ಕೋಬೋದು, ಎಷ್ಟಾದರೂ ಇಟ್ಕೋಬೋದು. ಓಕೆ ಓಕೆ. ನೀವು ಒಬ್ಬರೇ ಮಾಡ್ತಿದ್ರ ಅವಾಗೆಲ್ಲ? ನೀವೇ ಈ ಥರ ಎಲ್ಲ? ತಿಂಡಿಗೋಸ್ಕರ ಕಷ್ಟಪಟ್ಟು ಮಾಡ್ತೀವಿ. ಕಜ್ಜಾಯ ಎಲ್ಲ ನೀವು ಒಬ್ಬರೇ ಮಾಡ್ತಿದ್ರಿ? ಹಾಗೆಲ್ಲ ನೀವೇ ಮಾಡ್ತಿದ್ರಿ ಅಲ್ವಾ ಒಬ್ಬರೇ? ಚಕ್ಲಿ ನಿಪ್ಪಿಟ್ಟು ಎಲ್ಲ? ಈಗ ಏಜು ಪಾಪಚ್ಚಿ ಆಗಲ್ಲ, ನಮ್ಗೆ ಹೇಳ್ಕೊಡಿ. ಅದಕ್ಕೆ ಈಗ ನೋಡಿ ಈ ವಿಡಿಯೋ ಮಾಡಿ 4 ಸೇರು. ಹಾಂ ಹಾಂ. ನಿಮ್ಮ ಕಾಲದಲ್ಲಿ ಮುಂಡು ಅಂತ ಇತ್ತಾ? ಈಗ ಯಾರು ನೀರೆಲ್ಲ ಸೇಯ್ತಾರೆ ಈಗ? ನೋಡಿ, ಈಗ ಬಿಸಿಲಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ಒಣಗಿದೆ. ಕಲ್ಲರಲ್ಲೇ ಗೊತ್ತಾಗುತ್ತೆ ನಿಮಗೆ.
ಈಗ ಉದ್ದಿನ ಕಾಳನ್ನ ವಾಶ್ ಮಾಡ್ಕೋತಾ ಇದ್ದಾರೆ. ಆರು ಪಾವು ಅಕ್ಕಿಗೆ ಅರ್ಧ kg ಉದ್ದಿನ ಬೇಳೆ ಹಾಕ್ಬೇಕಾ? ಈಗ ಉದ್ದಿನ ಕಾಳನ್ನು ನಾವು ಬಿಸಿಲಲ್ಲೂ ಒಣಗಾಕ್ತಾ ಇದ್ದೀವಿ. ನೋಡಿ ಇಷ್ಟು ಫ್ರೆಶ್ ಆಗಿ ಕಾಣಬೇಕು, ನೋಡಿ ಎಷ್ಟು ಹುಡಿ ಹುಡಿಯಾಗಿ ಇದೆ ಅಕ್ಕಿ. ಈ ಥರ ಹಾಕೋಬೇಕು. ಕಾಯಕ್ಕೆ ಇಟ್ಟಿದ್ದೀನಿ, ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಅಕ್ಕಿ ಹಾಕೊಂಡು ಅಕ್ಕಿನ ಹುರ್ಕೋಬೇಕು. ಸ್ವಲ್ಪನೇ ಈ ರೀತಿ ಹುರ್ಕೋಬೇಕಂತೆ. ಈಗ ನಮ್ಮ ಅತ್ತೆ ಹೇಳಿದ್ರು, ಅದಕ್ಕೆ ನಾನು ಈಗ ಅಕ್ಕಿ ಹುರ್ಕೋತಾ ಇದ್ದೀನಿ. ಅಮ್ಮ ಜಾಸ್ತಿ ಹುರ್ಕೋಬೇಕಾ ಸ್ವಲ್ಪ ಸಾಕ? ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳಂಗೆ ಹುರ್ಕೋಬೇಕಂತೆ. ನೋಡಿ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ನಾನು ಈ ರೀತಿ ಅಕ್ಕಿನ ಹುರಿತಾ ಇದ್ದೀನಿ. ಬಿಸಿ ಸ್ವಲ್ಪ ಬಿಸಿ ತೋರಿಸು ಹೊಡತ್ರ ಆಗಲೇ ಒಣಕಿಲ್ಲ ಉದ್ದಿನ ಬೇಳೆ ಅಕ್ಕಿ ಬಿಸಿ ಮಾಡ್ಕೊಳ್ತಾ, ಈಗ ಕಳ್ಳೆನೂ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಕಳ್ಳೆ ಎಷ್ಟು ಹಾಕ್ಬೇಕಮ್ಮ? ಇನ್ನೂಸಿ ಹಾಕ್ಬೇಕು. ಮೆಜರ್ಮೆಂಟ್ ಹೇಳಿ. ಒಂದು ಪಾವು ಹಾಕ್ಬೇಕು. ಒಂದು ಪಾವು ಹಾಕ್ಬೇಕಾ? ಏನಕ್ಕೆ ಕಳ್ಳೆ ಹಾಕೋದು? ಕಳ್ಳ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್. ಹೌದಾ? ಕಳ್ಳೆ ಹಾಕಿದ್ರೆ ಅಂತ ಟೇಸ್ಟ್ ಬರೋದು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳಿ. ಉದ್ದಿನ ಬೇಳೆ ಒಣಗಿದೆಯಾ ಅಂತ ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಒಣಗಿದೆಯಮ್ಮ? ಎಷ್ಟು ಪಾವು ಹಾಕಬೇಕು ಇದನ್ನ? ಎಲ್ಲನೂ ಹಾಕಬೇಕೀಗ. ಇದು ಕಡಮಣಿ ಒಂದು ಪಾವು ಹಾಕಬೇಕಾ? ಇದೆಲ್ಲನೂ ಹುರಿದು ಬಿಡೋದು.
ಕೆಂಪು ಬಲ್ಲ ಹೊಡ್ಕೊಂಡು ಹಾಂ ಕೆಂಪು ಬರಬೇಕು ಕಲರ್ ಬರಬೇಕು ಬಂತದ್ದು ನೋಡಿ ಈಗ ಈ ರೀತಿ ಕಲರ್ ಬರೋ ಥರ ಹುರ್ಕೋಬೇಕಂತೆ. ಹಾಗೇನೆ ಸ್ವಲ್ಪ ಸ್ಮೆಲ್ಲು ಗಮ್ ಅಂತ ಸ್ಮೆಲ್ ಬರ್ತಿದೆ. ಗಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಹಾಗೆಯೇ ಇಲ್ಲಿ ರೆಡಿಯಾಗಿದೆ. ಕಲ್ಲೆ ಹುರ್ಕೊಂಡಿದ್ದೀವಿ, ಅಕ್ಕಿ ಹುರ್ಕೊಂಡಿದ್ದೀವಿ. ಈ ರೀತಿ ಸೋಸ್ಕೋಬೇಕಮ್ಮ. ಉರಿಯೋಕ್ಕಿಂತ ಮುಂಚೆನೇ ಸೋಸ್ಕೋಬೋದು. ಸೋಸ್ಕೋಬೋದು. ನಾವೇನು ಸುಳ್ಳು ಅಷ್ಟು ನೋಡು ಕಳ್ಳ ಎಷ್ಟು ಕಳ್ಳ ಕೊಡಿ ಉಪ್ಪು ನೋಡಿ ಎಲ್ಲ ಸೋಸ್ಕೋತಾ ಇದ್ದಾರೆ. ಈಗ ಮಿಲ್ಗೆ ಹೋಗ್ಬೇಕಮ್ಮ. ಮೂರು ಸೇರಿಗೆ ನಾವು ಈಗ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದು ರೆಡಿ ಆಯಿತು. ಖಾರ ಬೇಕಾದರೆ ಸ್ವಲ್ಪ ನೀವು ಒಣಮೆಣಸಿನ್ಕಾಯಿ ಹಾಕ್ಬೋದು. ಬೇಡ ಅಂದರೆ ಹಂಗೆ ಮಕ್ಕಳೆಲ್ಲ ತಿಂತಾರಲ್ಲ ಅದನ್ನೆಲ್ಲ ಹಂಗೆ ಹಾಕೋದು. ಹೇಳಿ ಕ್ಯಾಮ್ರಾ ನೋಡ್ಕೊಂಡು ಚೆಕ್ ಮಾಡು. ನಾಚ್ಕೊತವ್ರೆ ನಮ್ಮಮ್ಮ. ಏನಿಲ್ಲ ಅದು ಈಗ ಮುಗಿ ಬಿಡಿಸ್ಬಿಟ್ರೆ ತಗೊಬಂದು ಕಲಿಸ್ಬಿಟ್ಟು ಚೆಕ್ ಮಾಡ್ಬೋದು. ಅದಕ್ಕೆ ಎಳ್ಳು ಜೀರಿಗೆ ತಕೊಂಡು ಅದಕ್ಕೆ ಕಲಿಸ್ಕೊಂಡು ಹಿಟ್ಟಿನಾಗ ಅದೇ ಚೆಕ್ ಹಾಕೊಂಡು ಒತ್ತೋದು. ಅಂದರೆ ಚಕ್ಲಿ ಹಿಟ್ಟು ನೇನೆ ಬರ್ದಿದ್ದು ಜಾಸ್ತಿ. ಅದನ್ನಾಗ ನಾವು ರೆಡಿ ಮಾಡ್ಕೊಂಡು ನೋಡಿ ನಮ್ಮ ಮತ್ತೆ ಚೆನ್ನಾಗಿ ಮಾತಾಡ್ತಾರೆ ಕ್ಯಾಮ್ರದ ಮುಂದೆ. ಈಗ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀವಿ. ನೋಡಿ ಈ ಥರ ವೈಟ್ ಕಲರ್ ಇರುತ್ತೆ ಹಿಟ್ಟು. ಈ ಥರ ಜರಡಿ ಆಡಬೇಕು ಹಿಟ್ಟನ್ನ. ನೋಡಿ ಈಗ ನಮ್ಮಮ್ಮ ರೆಡಿ ಮಾಡ್ಕೋತಾ ಇದ್ದಾರೆ. ಆಮೇಲೆ ಏನಕ್ಕಿದು ಹಿಟ್ಟು ಕಲ್ಸಕ್ಕೆ ಚಕ್ಲಿ ಹಿಟ್ಟು ಹೆಂಗೆ ಕಲ್ಸೋದು ಅಂತ ಈಗ ನಮ್ಮ ಅತ್ತೆ ತೋರಿಸ್ಕೊಡ್ತಾ ಇದ್ದಾರೆ. ನೋಡಿ ಆನಂದಿಸಿ. ಕಾದಿರೋ ಎಣ್ಣೆಗೆ ಈಗ ನೀರು ಆ್ಯಡ್ ಮಾಡ್ಕೋತಾ ಇದ್ದಾರೆ. ಇದನ್ನ ನೀರು ಆ್ಯಡ್ ಮಾಡ್ಕೋಬೇಕಾದ್ರೆ ಸ್ಟವ್ ಆಫ್ ಮಾಡಬೇಕು. ನೀರು ಮೆಜರ್ಮೆಂಟು ಚಕ್ಲಿ ಹಿಟ್ಟು ಎಷ್ಟು ಆ್ಯಡ್ ಮಾಡ್ಕೋತೀರಾ ಅದನ್ನ ತಕ್ಕಂತೆ ನೀರನ್ನ ಹಾಕೋಬೇಕು. ಈಗ ಸಾಲ್ಟ್ ಹಾಕೋತಾ ಇದ್ದಾರೆ. ನೋಡಿ ಗಾಯ್ಸ್ ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿ ಎಣ್ಣೆ ಮತ್ತೆ ನೀರು ಸಾಲ್ಟ್ ಹಾಕಿದೀವಿ. ಉಪ್ಪು ಹಾಕಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ. ಈಗ ಅವ್ರ ಮೊಮ್ಮಕ್ಕಳಿಗೆ ಮತ್ತೆ ಅವ್ರ ಸೊಸೆದಿರಿಗೆಲ್ಲ ಇಷ್ಟ ಅಂತ ಮಾಡ್ಕೊಡ್ತಿರೋದಂತೆ. ಇವತ್ತು ಪಾಪ ಹುಷಾರಿರ್ಲಿಲ್ಲ ಅವ್ರಿಗೆ, ಸ್ವಲ್ಪ ಪರವಾಗಿಲ್ಲ. ಈಗ ಡಾಕ್ಟರ್ಗೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ. ಆದ್ದರಿಂದ ಇವತ್ತು ಚಕ್ಲಿ ಮಾಡ್ಕೊಡ್ತೀನಿ ರಾಗಿಣಿ ಅಂತಂದ್ರೆ ಅವರೇ ಮಾಡ್ತಾ ಇದ್ದಾರೆ. ಅಂದರೆ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ. ಅವ್ರ ಕೈ ರುಚಿ ಚೆನ್ನಾಗಿರುತ್ತೆ ತುಂಬಾ.
ಇವಾಗ ಇದೆಲ್ಲ ಕುದಿಬೇಕು ನೀರೆಲ್ಲ ಕುದ್ದಾಗ ನಾವು ಕೆಳಗಡೆ ಇಳಿಕಬೇಕು ಇದನ್ನ. ನೋಡಿ ಇದು ಮಿಲ್ ಮಾಡಿಸ್ಕೊಂಡು ಬಂದ್ವಿ. ಅದು ಇವಾಗ ನೀರು ಹಸಿಟ್ಟೆಲ್ಲ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇವಾಗ ಎಳ್ಳು ಹಾಕಿದ್ದೀವಿ, ಜೀರಿಗೆ ಎಷ್ಟು ಬೇಕಾ ಅಷ್ಟು ಹಾಕ್ತೀವಿ. ಹಾಕೋಬೇಕಾ? ನೀರು ಆರಕ್ ಬಿಡ್ಬಾರ್ದಾ? ಏನಿಲ್ಲ ನೀರು ಏನು ನೋಡಿ ಹಿಟ್ಟು ಎಷ್ಟು ಕಲರ್ ವೈಟ್ಗೆ ಇದೆ, ಬೇರೆ ತರ. ಈ ಬೆಳೆ ಎಳ್ಳು ತಂದಿದ್ರೆ ಚಕ್ಲಿ ಮಾಡಿಬಿಟ್ಟವು ನಿನ್ ತರ ಅವು. ನೀನ್ ಕರಿ ಎಳ್ಳು ತಂದಿದೆ ಹೋಗಿ ಏನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸರಿ ಐತೆ ನೋಡು. ಮುದ್ದೆ ತಿರಿತೀವಲ್ಲ, ರಾಗಿ ಮುದ್ದೆ, ಆ ರೀತಿ ಗಟ್ಟಿಯಾಗಿ ಹಿಟ್ಟನ್ನ ಗಟ್ಟಿಯಾಗಿ ತಿರ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ. ಹಿಟ್ಟು ಬಿಸಿಯಾಗಿರುತ್ತೆ, ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಕೈನ ಒದ್ದೆ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಚಕ್ಲಿ ಹಿಟ್ಟೆಲ್ಲ ಫೈನಲ್ ಆಗಿ ರೆಡಿಯಾಗಿದೆ. ಈಗ ಚಕ್ಲಿ ಒತ್ತುತ್ತೀನಿ ಅಂತ ಈಗ ನಮ್ಮ ಅತ್ತೆ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ ಚಕ್ಲಿ ಹಿಟ್ಟಿಂದ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅತ್ತೆ. ಹಿಟ್ಟು ಬಿಗಿ ಆಗ್ಬಿಟ್ರೆ ಇವಾಗ ಒಂದು ಸ್ವಲ್ಪ ನೀರಿನಾಗ ಇವಾಗ ಹಿಂಗೆ ಹಚ್ಕೋಬೇಕು. ಹಚ್ಕೊಂಡ್ರೆ ಚೆನ್ನಾಗಿರೋ ನೀರಲ್ಲಿ ಹಚ್ಕೊಂಡು ಸ್ವಲ್ಪ ನೀರು ಮಾಡ್ಕೋಬೇಕು. ಹಿಟ್ಟನ್ನ ಜಾಸ್ತಿ ನೀರು ಮಾಡ್ಕೋಬಾರ್ದು. ಇದು ಜಾಸ್ತಿ ನೀರು ಮಾಡ್ಕೊಂಡ್ರೆ ಪಿತ್ಕೊಂಡಿರುತ್ತೆ. ರುಚಿಕರವಾದಂತಹ ಚಕ್ಲಿ ರೆಡಿ ಆಗ್ತಾ ಇದೆ.
ನಮ್ಮಮ್ಮ ಚಕ್ಲಿ ಒತ್ತಿ ಒತ್ತಿ ಕೊಡ್ತಿದ್ರು, ನಾನು ಅದನ್ನು ಎಣ್ಣೆಗೆ ಹಾಕಿ ಬೇಯಿಸ್ತಾ ಇದ್ದೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ನೋಡಿ ಎಣ್ಣೆಲಿ ಯಾವ ರೀತಿ ಚಕ್ಲಿ ಬೇಯ್ತಾ ಇದೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ ಗಾಯ್ಸ್. ಬಿಸಿ ಬಿಸಿ ಚಕ್ಲಿ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಚಕ್ಲಿ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.